1 to 10th ಕನ್ನಡ ಮೀಡಿಯಮಲ್ಲಿ ಓದಿ PUC ಸೈನ್ಸ್ ತೊಗೋಬೋದಾ ಅಂತ ತುಂಬ ಮಕ್ಕಳು ಕ್ವಶನ್ ಕೇಳ್ತಿರ್ತಾರೆ. ಖಂಡಿತ ತೊಗೋಬೋದು. ಸೆಕೆಂಡ್ ಕ್ವಶನ್ ಕೇಳ್ತಾರೆ, ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬಂದಾಗ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು PUC ಸೈನ್ಸ್ ಕಷ್ಟ ಇದೆ ಅಂತ ಹೇಳ್ತಾರೆ. ತುಂಬ ಕಷ್ಟ ಆಗುತ್ತಾ, ನನ್ನ ಕೈಲಿ ಓದೋದಕ್ಕಾಗತ್ತಾ, ಸುತ್ತ ಇರೋರೆಲ್ಲ ಹೆದರಿಸ್ತಾ ಇರ್ತಾರೆ, ತುಂಬ ಕಷ್ಟ ಆಗುತ್ತೆ ಬೇಡ ಅಂತ, ಏನು ಮಾಡೋದು ಅಂತ ಕ್ವಶನ್ ಇರುತ್ತೆ. ಖಂಡಿತ ಮಾಡ್ಬೋದು. ಕನ್ನಡ ಮೀಡಿಯಮಲ್ಲಿ ಓದಿರೋರು ಸೈನ್ಸ್ ತೊಗೊಳ್ಬೋದು. ಫಸ್ಟು ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬಂದಾಗ ಸಾಮಾನ್ಯವಾಗಿ ಕಷ್ಟ ಆಗುತ್ತೆ, ಅದು ಸ್ಟಾರ್ಟಿಂಗಲ್ಲಿ. ಇದು ತುಂಬ ಕಾಮನ್ ಕೂಡ. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಬಂದಾಗ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ. ಅದು ನಿಮಗೆ ಸ್ವಲ್ಪ ಈಸಿ ಮಾಡುತ್ತೆ, ಈ ಪ್ರೋಸೆಸ್ನ ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಕಲಿಯೋದಕ್ಕೆ. ಅದಾದಮೇಲೆ ಇನ್ನೊಂದು ಸೆಕೆಂಡ್ ಕ್ವಶನ್, ಸೈನ್ಸ್ ಕಷ್ಟ ಆಗುತ್ತಾ ಅಂತ. ನಿಮಗೆ ಸೈನ್ಸ್ ಸ್ಟ್ರೀಮಿಗೆ ಸಂಬಂಧಪಟ್ಟಿದ್ದು ಮುಂದಕ್ಕೆ ಓದಬೇಕು ಅಂತ ಆಸೆ ಇದ್ದರೆ, ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, BSc ಅಗ್ರಿಕಲ್ಚರು, BSc ನರ್ಸಿಂಗು, ಈ ಥರ ಬೇರೆ ಸೈನ್ಸಿಗೆ ಸಂಬಂಧಪಟ್ಟಿದ್ದು ಏನಾದರೂ ಓದಬೇಕು ಅಂತ ಆಸೆ ಇದ್ದರೆ ಸೈನ್ಸ್ನ ತಗೊಳ್ಳಿ. ಮತ್ತು ಇನ್ನೊಂದು, ಸೈನ್ಸ್ ತೊಗೊಂಡಾದ್ಮೇಲೆ ಸ್ವಲ್ಪ ಎಫರ್ಟ್ಸ್ ಹಾಕೋದಕ್ಕೂ ರೆಡಿ ಇರಬೇಕು, ಓದೋದಕ್ಕೆ ರೆಡಿ ಇರಬೇಕು. ನಿಮಗೆ ಆ ಕಾನ್ಫಿಡೆನ್ಸ್ ಇದ್ದರೆ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ಓದ್ತೀನಿ, ನಾನು ಎಫರ್ಟ್ಸ್ ಹಾಕ್ತೀನಿ ಅಂತ, ಖಂಡಿತ ಸೈನ್ಸ್ ತಗೊಳ್ಳಿ. ನಾನು ಒಂದು 13 ವರ್ಷದಿಂದ ಅಕಾಡೆಮಿಕ್ ಮೆಂಟರ್ ಆಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ತುಂಬ ಮಕ್ಕಳು, ರೂರಲ್ ಸ್ಟೂಡೆಂಟ್ಸು, ಹಳ್ಳಿಯಿಂದ ಬಂದಿರೋರು, ಕನ್ನಡ ಮೀಡಿಯಮಿಂದ ಬಂದಿರೋರು, ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರೋರು, ಟ್ಯೂಷನ್ಸ್ಗೇನು ಹೋಗ್ದಲೆ ತಾವೇ ಪ್ರಿಪೇರ್ ಆಗ್ತಿರೋವಂಥ ಮಕ್ಕಳು, ತುಂಬ ಮಕ್ಳಿಗೆ ನಾನು ಹೆಲ್ಪ್ ಮಾಡಿದ್ದೀನಿ. ಆ ಥರ ತುಂಬ ಮಕ್ಕಳು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ. PUCಲಿ ಸ್ಕೋರ್ ಮಾಡ್ಬೋದು, ಅದೇನು ಕಷ್ಟ ಅಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಓದ್ತೀನಿ ಅನ್ನೋ ಮನಸ್ಸಿದ್ರೆ, ಖಂಡಿತ ನೀವು ಕನ್ನಡ ಮೀಡಿಯಮಿಂದ ಬಂದಿರೋರು PUC ಸೈನ್ಸ್ ಮಾಡ್ಬೋದು.